ರಾಜೀವ್ ಗೌಡ ಸ್ಥಳೀಯ ನಾಯಕರು ಮಲ್ಲೇಶ್ವರಂನಲ್ಲೇ ಹುಟ್ಟಿ ಬೆಳೆದಂಥವರು. ಕ್ಷೇತ್ರದ ಎಲ್ಲರ ಪರಿಚಯ ಅವರಿಗಿದೆ ಅಂತ ಹೇಳಿ ರಾಜೀವ್ ಗೌಡ ಅವರ ಪತ್ನಿ ಹೇಳಿದ್ದಾರೆ. ನೋಡಿ, ಈಗ ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಮಲ್ಲೇಶ್ವರಂನಲ್ಲಿ ಹುಟ್ಟಿ ಬೆಳೆದಂಥವರು. ಅವರ ಪರಿಚಯ ಎಲ್ರಿಗೂ ಇದೆ. ರಾಜೀವ್ ಗೌಡ ಉತ್ತಮ ಶಿಕ್ಷಣ ಪಡೆದಂಥವರು, ಸ್ಥಳೀಯರಾಗಿರೋದ್ರಿಂದಾಗಿ ಜನರಿಗೆ ಬಹಳ ಸುಲಭವಾಗಿ ಕೈಗೆ ಸಿಗ್ತಾರೆ. ಹೀಗಾಗಿ ಕ್ಷೇತ್ರದ ಜನ ರಾಜೀವ್ ಗೌಡ ಕೈ ಹಿಡಿಯಲಿದ್ದಾರೆ ಅಂಥೇಳಿ TV5 ಕನ್ನಡಕ್ಕೆ ರಾಜೀವ್ ಗೌಡ ಪತ್ನಿ ಶರ್ಮಿಳಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮಲ್ಲೇಶ್ವರಂ ನೋಡಿ, ಅವ್ರಿಗೇನು ಹೊರತಲ್ಲ, ಬೆಂಗಳೂರು ಉತ್ತರ ಕ್ಷೇತ್ರ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದಾಗಿ ಸಹಜವಾಗಿಯೇ ಕ್ಷೇತ್ರದ ಮೇಲೆ ಹಿಡಿತಾ ಇದೆ, ಜನಸಂಪರ್ಕ ಇದೆ. ಕ್ಷೇತ್ರದಲ್ಲಿ ಇವತ್ತು ಪ್ರೊಫೆಸರ್ ರಾಜೀವ್ ಗೌಡ ಅವರು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆ ಅವರ ಧರ್ಮಪತ್ನಿ ಆಗಿರುವಂತಹ ಶರ್ಮಿಳಾ ಮೇಡಮ್ ಅವರು ಇದ್ದಾರೆ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಇವತ್ತು ನಾಮಿನೇಷನ್ ಆಗ್ತಾ ಇದೆ, ಬೆಂಗಳೂರು ಉತ್ತರದಲ್ಲಿ ಯಾವ ತರ ವಾತಾವರಣ ಇದೆ? ಬೆಂಗಳೂರು ಉತ್ತರ ಇದರಲ್ಲಿ ಎಜುಕೇಟೆಡ್ ಕ್ಲೀನ್ ವೋಟರ್ಸ್, ಕ್ಲೀನ್ ಕ್ಯಾಂಡಿಡೇಟು ಬೇಕಾಗಿದೆ. ಸೊ ರಾಜೀವ್ ಅವರು ತುಂಬ ಪಾಲಿಸಿ ಎಲ್ಲ ಓದಿ ರಾಜ್ಯಸಭಾದಲ್ಲೂ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಹಿ ಈಸ್ ಅ ವೆರಿ ಆನೆಸ್ಟ್ ಆ್ಯಂಡ್ ಡೆಡಿಕೇಟೆಡ್ ಇದು ಕ್ಯಾಂಡಿಡೇಟ್. ಸೊ ನನಗೆ ಅನಿಸುತ್ತೆ ಈಸ್ ದ ಕೈಂಡ್ ಆಫ್ ಕ್ಯಾಂಡಿಡೇಟ್ ಎವ್ರಿಬಡಿ ಈಸ್ ಲುಕಿಂಗ್ ಫಾರ್, ಆ್ಯಂಡ್ ಐ ಥಿಂಕ್ ಹಿ ಈಸ್ ಗೋಯಿಂಗ್ ಟು ಡೂ ವೆರಿ ವೆಲ್. ಈಗ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವರಾಗಿರುವಂತವ್ರು, ಹಾಗಾಗಿ ಈಗ ಪ್ರತಿಸ್ಪರ್ಧಿ ರಾಜೀವ್ ಗೌಡರಿಗೆ ಈಗ ಜನಗಳ ಒಂದು ರಿಯಾಕ್ಷನ್ ಹೇಗಿದೆ? ಈಗ ನಾನು ಹೇಳ್ದೆ ಅಲ್ಲ, ಜನಗಳಿಗೆ ಎಜುಕೇಟೆಡ್ ಕ್ಯಾಂಡಿಡೇಟ್ಸ್ ಬೇಕು, ದೋಸ್ ಹೂ ಹ್ಯಾವ್ ಅ ಗುಡ್ ಟ್ರ್ಯಾಕ್ ರೆಕಾರ್ಡ್. ರಾಜೀವ್ ಅವರು ರಾಜ್ಯಸಭಾದಲ್ಲಿ ಹಿ ವಾಸ್ ಅನ್ ಎಕ್ಸಲೆಂಟ್ ರಿಫಾರ್ಮರ್. ಅವರು ಹೊರ ದೇಶದಲ್ಲಿ ಓದಿರೋದೇ ಪಬ್ಲಿಕ್ ಪಾಲಿಸಿ, ಅದನ್ನ ಓದ್ಕೊಂಡು ಇಲ್ಲಿ ಬಂದು ಎಲ್ಲ ಒಳ್ಳೆ ಪಾಲಿಸಿಗಳು ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅವರು ತುಂಬಾ ಡೆಡಿಕೇಟೆಡ್ಡು. ಅವ್ರದ್ದು ಗುರಿ ಏನು ಅಂದರೆ ಹಿ ಹ್ಯಾಸ್ ಟು ಕಾಂಟ್ರಿಬ್ಯೂಟ್ to the country and especially Karnataka. So, and honest politicians everybody wants, because they want all the money to be utilized in the right way. So adrinda namge ಅನ್ಸುತ್ತದೆ ಇವರು ರಾಜೀವ್ ಗೌಡ್ರಿಗೆ ತುಂಬಾನೇ ಇದು ಪಾಪ್ಯುಲರ್ ಆಗಿದ್ದಾರೆ, ಬಿಕಾಸ್ ಆಫ್ ಹಿಸ್ ಎಕ್ಸಲೆಂಟ್ ಟ್ರ್ಯಾಕ್ ರೆಕಾರ್ಡ್, ಎಕ್ಸಲೆಂಟ್ ಕ್ವಾಲಿಟೀಸ್, his education, his capability, and he comes from a freedom fighters family. He's from a very young age he has been inspired, been motivated by his Dodappa MV Krishnappa and his father MV Venkatappa. From the age of 8 he has been going door to door campaigning with his uncle. So I think he is the right choice. Anybody should be able to vote for Rajiv. He is an excellent person. ಈಗ ಕ್ಷೇತ್ರದ ಜನ ಹೊರಗಿನಿಂದ ಬಂದಂತವರು ಶೋಭಾ ಕರಂದ್ಲಾಜೆ, ರಾಜೀವ್ ಗೌಡರು ಸ್ಥಳೀಯ ನಾಯಕರು. ಸೊ ಹಾಗಾಗಿ ಸ್ಥಳೀಯರಿಗೆ ಈ ಬಾರಿ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಸೊ ಲೋಕಲ್ ಆಗಿದ್ರೆ ಅವರು ಎಲ್ಲೂ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತಾರೆ. ಅವರು ರಾಜೀವ್ ಅವರು ಇದು ಮಲ್ಲೇಶ್ವರಂ ಅಲ್ಲಿ ಹುಟ್ಟಿ ಬೆಳೆದಿದ್ದು, ಕ್ಲೂನಿ ಕಾನ್ವೆಂಟ್ ಸ್ಕೂಲಿಗೆ ಫೋರ್ತ್ ಕ್ಲಾಸ್ ತನಕ ಅಲ್ಲಿ ಹೋಗಿದ್ದಾರೆ. ಸೊ ಲೋಕಲ್ ಆಗಿ ಇದ್ರೆ ಯಾವತ್ತೂ ಅಲ್ಲೇ ಇರ್ತಾರೆ. ಆಚೆಯಿಂದ ಬಂದಿದ್ದವರು ಯಾವಾಗಲೂ ಜಂಪ್ ಮಾಡೋ ಟೆಂಡೆನ್ಸಿ ಇರುತ್ತೆ. ಸೊ ರಾಜೀವ್ ಅವರೇ ಮುಂಚೆಯಿಂದನೂ ಕರ್ನಾಟಕಕ್ಕೆ ಒಳ್ಳೇದ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ರಾಜೀವ್ ಗೌಡರ ಧರ್ಮಪತ್ನಿ ಆಗಿರುವಂತಹ ಶರ್ಮಿಳಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ TV5 ಬೆಂಗಳೂರು.